ಆಲ್ಮೋಸ್ಟ್ ಎಲ್ಲಾ ಆಪರೇಟರ್ಸ್ ನವರಿಗೆ ಕೊಟ್ಟಿದ್ದೀರಾ ನೀವು ಒಂದು 20 ವರ್ಷ ಬಸ್ ಅಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಒಂದು 60%. ಅದಕ್ಕೆ ನಾವು ಒಂದ್ಸರಿ ಮೀಟ್ ಮಾಡೋಣ ಅಂತ. ಒಳ್ಳೇದಾಯ್ತು, ತುಂಬಾ ಥ್ಯಾಂಕ್ಸ್ ಮೀಟ್ ಖಂಡಿತ ಮಾಡಿದ್ದಕ್ಕೆ. ಸರ್ ಇವತ್ತು ಬ್ಯಾಂಗ್ಳೂರ್ನಿಂದ ಮಣಿಪಾಲಕ್ಕೆ ಬಂದಿದ್ದಾರೆ ನಮ್ಮನ್ನ ಮೀಟ್ ಮಾಡ್ಬೇಕಂತ. ಅಡ್ವಾಂಟೇಜ್ ಏನು ಅಂದ್ರೆ ವೀರಾ ಬಾಡಿಯಲ್ಲಿ ಬ್ಯಾಕ್ ರೆಸ್ಟ್, ಮಹಾರಾಜ ಬ್ಯಾಕ್ ರೆಸ್ಟ್. ಓಕೆ. ಕಸ್ಟಮರ್ ಆಲ್ಮೋಸ್ಟ್ ಯಾರು ನನ್ಗೆ ಪಾಸಿಟಿವ್ ಆಗಿ ಕೊಟ್ಟಿಲ್ಲ. ಓಕೆ. ಮಾಡ್ಬೋದು ಹೆಂಗೆ ಏನು ಅಂತ. BS6 ಅಲ್ಲಿ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಕ್ಸ್ ಅಲ್ಲಿ, ಟಿಪ್ಪರ್ ಅಲ್ಲಿ, ಬಸ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಕ್ವಾಲಿಟೀಸ್ ಅಂದ್ರೆ ಮೈನ್ ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ನಾಲೆಜ್ ಇರಬೇಕು. ಮೈನ್ ಯಾವ ತರ ರನ್ ಮಾಡ್ಬೇಕು. ಇಲ್ಲಿ ಸಹ ಇದೆ ನೋಡಿ ಹ್ಯಾಮರ್. ಅದ್ ಹ್ಯಾಮರ್ ಅಲ್ಲಿ ಗ್ಲಾಸ್ ಬ್ರೇಕ್ ಮಾಡ್ಬೇಕು. ಮತ್ತೆ ಇವಾಗ AS 153 ಪ್ರಕಾರ ಎಲ್ಲಾ ವಿಂಡೋಸ್ಗೂ ಹ್ಯಾಮರ್ ಇಟ್ಟಿದೀವಿ. ಯಾವ ರೂಟಲ್ಲಿ ಆ ಗಾಡಿ ಓಡತ್ತಲ್ಲ ಅಲ್ಲಿದ್ ಏನ್ ಫೇಮಸ್ ಅಂತ ಚೂಸ್ ಮಾಡಿ ಪರ್ಟಿಕ್ಯುಲರ್ ಆಗಿ ಈ ತರ ಮಾಡ್ತೀವಿ. ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಪ್ಲಸ್ ಮತ್ತೆ ಇಲ್ಲಿ ಎರಡು ಇದು ವಿಂಡೋಸ್. ಅದು ಬೇರೆ ಅದ್ರಲ್ಲೆಲ್ಲ ಒಂದು ಬರುತ್ತೆ. ಇದು ಕಸ್ಟಮರ್ಗೂ ಅಷ್ಟೇ ನಾವು 3 ಕಡೆ ವಾಶ್ರೂಮ್ಗೆ, ಡಿನ್ನರ್ ಬ್ರೇಕ್ ಕೊಡ್ತೀವಿ. 3 ಕಡೆ ಕೊಡ್ತೀವಿ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ಬಸ್ಸಿನ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತುಂಬಾ ಜನರ ಒಂದು ನಿರೀಕ್ಷೆ ಇತ್ತು ಸರ್, ಓನರ್ನ ಒಂದು ಇಂಟರ್ವ್ಯೂ ಮಾಡಿ ಯಾವ ತರ ಬಿಸ್ನೆಸ್ ಮಾಡುದು, ಒಂದು ಬಸ್ಸಿಗೆ ಎಷ್ಟಾಗುತ್ತೆ, ಏನೆಲ್ಲ ಆಗುತ್ತೆ ಅಂತ ಕೇಳ್ತಾ ಇದ್ರು. ಇವತ್ತು ನಾನು ವಾರಾಹಿ ಬಸ್ಸಿನ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿ, ಓನರ್ ಇಲ್ಲೇ ಇದ್ದಾರೆ, ಮಾತಾಡ್ಸುವ. ಎಸ್ ವೀಕ್ಷಕರೇ, ನಮ್ಮೊಂದಿಗೆ ಇವತ್ತು ವಾರಾಹಿ ಬಸ್ಸಿನ ಮಾಲೀಕರಿದ್ದಾರೆ, ಅವ್ರ ಹತ್ರನೇ ಮಾತಾಡ್ಸುವ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ಹೇಗಿದ್ದೀರಾ? ಆರಾಮಿದೀವಿ, ನೀವು? ನಾವು ಸಹ ಆರಾಮಿದ್ದೇನೆ. ಸರ್ ನಿಮ್ದು ಊರೆಲ್ಲಿ ಸರ್? ಬೆಂಗಳೂರು. ಎಲ್ಲಿ ಸರ್? ಬೆಂಗಳೂರು JP ನಗರ್. ಓಕೆ. ಸರ್ ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನ್ ಬಸ್ ಫೀಲ್ಡ್ ಬಂದು 1 year ಆಯ್ತು. ಅದಕ್ಕೆ ಮುಂಚೆಯಿಂದಾನು ಎಕ್ಸ್ಪೀರಿಯನ್ಸ್ ಇದೆ ಬಸ್ ಬಗ್ಗೆ. ಆಲ್ಮೋಸ್ಟ್ ಒಂದು 20 years. 20 ವರ್ಷದ ಅನುಭವ ಇದೆ. ಯಾವ ತರ ಬಸ್ ಬಿಸ್ನೆಸ್ ಮಾಡ್ಬೋದು, ಬಸ್ ಅಲ್ಲಿ ಯಾವ ತರ ಪಳಗ್ಬೋದು ಅಂತ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡ್ಲಿಕ್ಕಿದ್ದಾರೆ. ಸರ್ ಹೇಳಿ ಸರ್, 20 ವರ್ಷದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ಹೇಗೆ ಒಂದು ಬಸ್ ಮಾಡೋದಾದ್ರೆ ಯಾವ ತರ ಎಲ್ಲ ಏನೆಲ್ಲ ಅವ್ರ ಹತ್ರ ಕ್ವಾಲಿಟೀಸ್ ಬೇಕು ಸರ್? ಕ್ವಾಲಿಟೀಸ್ ಅಂದ್ರೆ ಮೈನ್ ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ನಾಲೆಜ್ ಇರಬೇಕು. ಮೈನ್ ಯಾವ ತರ ರನ್ ಮಾಡ್ಬೇಕು, ಕಸ್ಟಮರ್ಗೆ ಯಾವ ತರ ಸರ್ವಿಸ್ ಕೊಡ್ಬೇಕು, ಬೇಸಿಕ್ ಥಿಂಗ್ಸ್ ಮೇಂಟೈನ್ ಮಾಡಬೇಕು. ನಾವು ಈ ಫೀಲ್ಡ್ ಬರೋಕ್ ಮುಂಚೆ ನಾವು ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದ್ದಿದ್ದು. ಆಲ್ಮೋಸ್ಟ್ ಅಶೋಕ್ ಲೈಲ್ಯಾಂಡ್, ಹಿಂದೂಜಾ ಫೈನಾನ್ಸ್. ಅಶೋಕ್ ಲೈಲ್ಯಾಂಡ್, ಹಿಂದೂಜಾ ಫೈನಾನ್ಸ್. ಆಲ್ಮೋಸ್ಟ್ ನಾವು ಅಲ್ಲಿ ಜಾಸ್ತಿ ಫಂಡಿಂಗ್ ಮಾಡ್ತಾ ಇದ್ದೆ ಬಸ್ಸುಗಳು. ಅದು ಕಮರ್ಷಿಯಲ್ ಬಸ್, ಲಾರಿಗೆಲ್ಲ ಜಾಸ್ತಿ. ಅವಾಗ ಇದ್ದಿದ್ದು BS4 BS3 ಅಲ್ಲಿ ಲೈಲ್ಯಾಂಡ್ ಮಾರ್ಕೆಟ್. ಈಗ ಕಾಂಪಿಟೇಷನ್ ಇದೆ. ಅದಕ್ಕೆ ನಾವಿರುವಾಗೆಲ್ಲ 2004, 10, 15, 19 ವರ್ಗೂ BS4. ಯಾಕಂದ್ರೆ ಅವಾಗ ಆಡ್ ಬ್ಲೂ ಇರ್ಲಿಲ್ವಲ್ಲ ಇವ್ರದ್ದು. ಅಶೋಕ್ ಲೈಲ್ಯಾಂಡ್ ಜಾಸ್ತಿ ಸೇಲ್ಸ್ ಇದ್ದಿದ್ದು. ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಆಪರೇಟರ್ಸ್ ಪರಿಚಯ. ಅವ್ರ ಹತ್ರ ಇಂಟ್ರಾಕ್ಟ್ ಆದಾಗ ಹೆಂಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಎಲ್ಲ ಬಂದು ಆಮೇಲೆ ನಾವು ಲೇಟರ್ ಆನ್ ಮಾಡೋಣ ಅಂತ ಇದ್ ಮಾಡಿದಾಗ ಆಲ್ಮೋಸ್ಟ್ ಯಾರು ನನ್ಗೆ ಪಾಸಿಟಿವ್ ಆಗಿ ಕೊಟ್ಟಿಲ್ಲ. ಮಾಡ್ಬೋದು ಹೆಂಗೆ ಏನು ಅಂತ ಎಲ್ಲ ನೆಗೆಟಿವ್ ಆಗಿ ಹೇಳೋರು. ಎಂಟರ್ಟೈನ್ ಮಾಡಿಲ್ಲ ಜಾಸ್ತಿ ಜನ. ಲಾಸ್ಟ್ ಗೆ ನಮ್ಮ ಕಾವೇರಿ ಟ್ರಾವೆಲ್ಸ್ ಮಾಲೀಕರಾದ ಯಾವುದು ಸಿ ಕಾವೇರಿ, ಹೌದೌದು, ಅವರು ಧೈರ್ಯ ಕೊಟ್ಟು 2 ಗಾಡಿ ಈ ಗಾಡಿ ಮಾಡಿ ಅಂತೇಳಿ ಅವ್ರು ಧೈರ್ಯ ಕೊಟ್ಟದ್ಮೇಲೆ ನಾನು
ಅವ್ರ ಸಪೋರ್ಟ್ ಇಂದ ಅವರ ಮಾರ್ಗದರ್ಶನದೊಂದಿಗೆ ಕಾವೇರಿಯಲ್ಲೇ ಓಡಿಸ್ತಾ ಇದೆ ಇದು ಓಕೆ ಬ್ಯಾಂಗ್ಳೂರ್ ಮಣಿಪಾಲ್ಗೆ. ಈ ರೂಟ್ ಇದು ಗಾಡಿ. ಹೌದು. ಓಕೆ, ಹಾಗಾದ್ರೆ ಅವರ ಹತ್ರ ಅವ್ರು ನಿಮ್ಗೊಂದು ಸಪೋರ್ಟ್ ಮಾಡಿದ್ರು, ನೀವು ಈ ತರ ನೀವು ಹೆದರ್ಬೇಡಿ, ನಿಮ್ಗೆ ಈಗ ಆಗ್ತದೆ. ಯಾಕೆ ಹೇಳಿದ್ರೆ ನಿಮ್ಗೆ 20 ವರ್ಷದ ಅನುಭವ ಇದೆ ಸರ್. ಲೋನ್ ನೀವು ಹೇಳಿದ್ರಿ, ಒಂದು ಗಾಡಿಗೆ ಎಷ್ಟು ಲೋನ್ ಆಗ್ತದೆ ಸರ್ ಅಂದಾಜು? ಒಂದು ಲೋನು ಮ್ಯಾಕ್ಸಿಮಮ್ ಒಂದು 70% 80% ಈ ತರ ಆಗುತ್ತೆ. ಆಗುತ್ತೆ. ಕೆಲವ್ರಿಗೆ ಬರೀ ಚಾಸಿಗಾಗತ್ತೆ, ಓಕೆ, ಕೆಲವ್ರಿಗೆ ಬಾಡಿ ಫಂಡಿಂಗ್ ಆಗುತ್ತೆ. ಬೇಸ್ಡ್ ಆನ್ ಕಸ್ಟಮರ್ ಪ್ರೊಫೈಲ್ ಅದು ಓಕೆ, ಬ್ಯಾಂಕ್ ಅವ್ರು ಡಿಸೈಡ್ ಮಾಡ್ತಾರೆ. ಓಕೆ. ಒಂದ್ಸಾರಿ ನೀವು ತಗೊಂಡು ಯಾವ ತರ ಕಟ್ಟಿದ್ರ ಅಂತ ಅದ್ರ ಮೇಲೆ ಕೊಡ್ತಾರೆ. ಓಕೆ, ನಂಬಿಕೆ ಅಲ್ವಾ? ಇವಾಗ ನಿಮ್ಮ ಹತ್ರ ನಾನು ಸಾಲ ತಗೊಂಡೆ, ಕರೆಕ್ಟ್ ಆಗಿ ಕಟ್ಟಿದ್ರೆ ನೀವು ನನಗೆ ಕೊಡ್ತೀರಾ. ಓಕೆ, ಅದೇ ತರಾನು ಬ್ಯಾಂಕ್ ಅವರು ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಅನಲೈಸ್ ಮಾಡಿ ಫಂಡಿಂಗ್ ಡಿಸೈಡ್ ಮಾಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಆಪರೇಟರ್ಸ್ ನವರಿಗೆ ಕೊಟ್ಟಿದ್ದೀರಾ ನೀವು ಒಂದು 20 ವರ್ಷ? ಬಸ್ ಅಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಒಂದು 60% ಎಲ್ಲ ಬ್ಯಾಂಗ್ಳೂರ್ ಫಂಡಿಂಗ್ ಮಾಡಿದೀವಿ. ಎಲ್ಲ ಪರಿಚಯ ಇದಾರೆ. ಓಕೆ, ಹಾಗೆ ಸರ್. ಮೈನ್ ಆಗಿ ವರಾಹಿ ಅಂತ ಒಂದು ಹೆಸರು ಇಟ್ಟಿದ್ದೀರಾ, ಏನ್ ಸರ್ ಇದ್ರ ವರಾಹಿ ಅಂತ ಹೇಳಿದ್ರೆ? ನಮ್ ಕಡೆ ಪಂಜುರ್ಲಿ ಸೇಮ್ ಅದೇ ದೇವ್ರು ನಮ್ಗೂನು ಒಂದು ಕಷ್ಟ ಕಾಲದಲ್ಲಿ ಓಕೆ ಒಂದು ನಮ್ಗೆ ನಂಬಿಕೆ ಬಂದು ಆ ದೇವ್ರನ್ನೇ ನಂಬ್ಕೊಂಡು ಅದೇ ತರಾನೇ ನಿಮ್ಮ ಕರಾವಳಿ ಪಂಜುರ್ಲಿ ಅಂತ ಹೇಳಿ ಅದನ್ನೇ ಚೂಸ್ ಮಾಡಿದ್ವಿ. ಓಕೆ, ಹಾಗೆ ಸರ್. ಇವಾಗ 20 ವರ್ಷದ ಅನುಭವದಲ್ಲಿ ನಿಮ್ಗೆ ದಿ ಬೆಸ್ಟ್ ಗಾಡಿ ಅಂತ ಯಾವ್ದಾಯ್ತು? ಇವಾಗ ಪ್ರತಿಯೊಬ್ರು ಒಂದೊಂದು ಆಪರೇಟರ್ಸ್ ನವರಿಗೆ ಐಚರ್ ಮಾಡಿದ್ರು, ಟಾಟಾ ಮಾಡ್ತಾರೆ, ಲೈಲ್ಯಾಂಡ್ ಮಾಡ್ತಾರೆ. ನಿಮ್ ಪ್ರಕಾರ ಯಾವ್ದು ಖುಷಿ ಆಯ್ತು ಸರ್ ನಿಮ್ಗೆ? ಈಗ ಫಸ್ಟ್ ಲೈಲ್ಯಾಂಡ್, ಭಾರತ್ ಬೆನ್ಸ್ ಚೆನ್ನಾಗಿದೆ. ಓಕೆ, ಹೆಚ್ಚಾಗಿ ಯಾವ್ದು ಬಸ್ ಆಪರೇಟರ್ಸ್ ನವರು ಇವಾಗ ಲೋನ್ ಎಲ್ಲ ಕೊಡ್ತಾ ಇದ್ರು, ಹೆಚ್ಚಾಗಿ ಯಾವ್ದು ಜಾಸ್ತಿ ಬೈ? ಅವಾಗ ಅಪ್ ಟು BS4 ಲೈಲ್ಯಾಂಡ್. ಓಕೆ, BS6 ಅಲ್ಲಿ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಕ್ಸ್ ಅಲ್ಲಿ, ಟಿಪ್ಪರ್ ಅಲ್ಲಿ, ಬಸ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಬೆನ್ಸ್ ಮೂವಿಂಗ್ ಇದೆ. ಓಕೆ, ಹೌದೌದು. ನಾವು ಫರ್ದರ್ ಬೆನ್ಸೇ ಪ್ಲಾನ್ ಮಾಡೋಣ ಅಂತಿದೀವಿ. ಓಕೆ ಸರ್, ಇದು 6 ಸಿಲಿಂಡರ್ 4 ಸಿಲಿಂಡರ್? 4 ಸಿಲಿಂಡರ್ ಇದು. ಓಕೆ, ಈಗ 6 ಸಿಲಿಂಡರ್ ಲಾಸ್ಟ್ 2 ಮಂತ್ಸ್ ಇಂದ ಲಾಂಚ್ ಮಾಡಿರೋದು ಲೈಲ್ಯಾಂಡ್ ಅವರು 13.5 ಅಲ್ಲಿ. ಓಕೆ, 12 ಮೀಟರ್ ಅಲ್ಲಿ ಇದೆ ಅವ್ರದ್ದು 6 ಸಿಲಿಂಡರ್. ಓಕೆ, 13.5 ಗೆ ಅವ್ರ ಅಪ್ರೂವಲ್ ಸಿಕ್ಕಿರೋದು ಲಾಸ್ಟ್ ರೀಸೆಂಟ್ಲಿ ಸಿಕ್ಕಿದೆ, ಇವಾಗ ಬಿಟ್ಟಿದ್ದಾರೆ. ಅದನ್ನು ಸಹ 2 ಗಾಡಿ ತಗೊಂಡಿದೀವಿ 6 ಸಿಲಿಂಡರ್. ಓಕೆ, MG ಬಿಲ್ಟ್. MG ಇನ್ನು ರೆಡಿ ಆಗ್ತಿದ್ಯಾ? ಇಲ್ಲ, ಅದು ರೆಡಿ ಆಗಿ ಬೇರೆಯವ್ರಿಗೆ ಕೊಟ್ಟಿದೀನಿ. ನಿಮ್ದೆ? ಹೌದು. ಎಸ್, ಇವಾಗ ಮೇನ್ ಆಗಿ ಬರ್ತೇನೆ ಸರ್. ಇವಾಗ ಪ್ರೆಸೆಂಟ್ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ ಸರ್? ನನ್ನ ಹತ್ರ ಸ್ಲೀಪರ್ ಬಸ್ 4 ಇದೆ. ಓಕೆ, ಆಮೇಲೆ ಟೂರಿಸ್ಟ್ ಗಾಡಿ ಒಂದು 4 ಇದೆ. ಟೂರಿಸ್ಟ್ ಗಾಡಿ 4, ಸ್ಲೀಪರ್ ಅರ್ಬಾನಿಯಾ. ಅದು ಎಲ್ಲಿ? ಬ್ಯಾಂಗ್ಳೂರ್ನಲ್ಲಿ? ಬ್ಯಾಂಗ್ಳೂರ್ ಒಂದು ಅರ್ಬಾನಿಯಾ ಟೂರಿಸ್ಟ್ ಹೋಗುತ್ತೆ. ಓಕೆ, ಮತ್ತೆ ಇನ್ನ ಮಿಕ್ಕಿದ ಕಂಪ್ನಿಗೆ ಹೋಗುತ್ತೆ, ಸ್ಟಾಫ್ ಟ್ರಾನ್ಸ್ಪೋರ್ಟ್. ಸ್ಟಾಫ್ ಅಲ್ಲಿ. ಸರ್, ನಿಮ್ ಪ್ರಕಾರ ದಿ ಬೆಸ್ಟ್ ಅಂತ ಹೇಳಿದ್ರೆ ಯಾವ್ದು ಸರ್? ಬಾಡಿ ಕೋಚ್ ಬರೋದಾದ್ರೆ ನಿಮ್ಗೆ ಕಂಫರ್ಟ್ ಅಂತ ಯಾವ್ದಾಯ್ತು? ಇವಾಗ ಕಸ್ಟಮರ್ ಆಗ್ಲಿ, ಫೀಡ್ಬ್ಯಾಕ್ ಆಗ್ಲಿ, ಪ್ರತಿಯೊಂದು ಯಾವ್ದು ನಿಮ್ಗೆ ಖುಷಿ ಅಂತ ಆಯ್ತು? ನಮ್ಗೆ ಆತರ ಏನಿಲ್ಲ, ಎಲ್ಲಾನು ಚೆನ್ನಾಗಿದೆ ಅನ್ಸತ್ತೆ. ಒಬ್ಬೊಬ್ಬರದ್ದು ಒಂದೊಂದ್ ತರ ಟೇಸ್ಟ್. ಇವಾಗ ವೀರಾದಲ್ಲಿ ಅವ್ರದ್ದು ಮಹಾ ಸಾಮ್ರಾಟ್ ಶೇಪ್ ಇದು ಲೇಟೆಸ್ಟ್ ಅವ್ರದ್ದು. ಓಕೆ, ಮಹಾ ಸಾಮ್ರಾಟ್. ಹೌದೌದು, ಮಹಾರಾ ಸಾಮ್ರಾಟ್ ಲೇಟೆಸ್ಟ್ ಶೇಪ್ ಇದು. ವೀರಾದಲ್ಲಿ ಅವ್ರದ್ದು ಸ್ಟ್ರೆಂತ್ಸ್ ಏನಂದ್ರೆ ಬ್ಯಾಕ್ ಪ್ಯಾಡ್ ಕಂಫರ್ಟ್. ಓಕೆ, ಆರಾಮಾಗಿ ಒಳ್ಳೆ ಕಂಫರ್ಟ್ ಇರತ್ತೆ, ಕುಶನ್ ಎಲ್ಲ. ಬೇರೆ ಯಾವ ಬಾಡಿ ಬಿಲ್ಡರ್ ಅಲ್ಲೂ ಈ ತರ ಬ್ಯಾಕ್ ರೆಸ್ಟ್ ಸಿಗಲ್ಲ. ಕೆಲವೊಂದು ಪಾಸಿಟಿವ್ನೆಸ್ ಇರತ್ತೆ, ಬೇರೆ ಬಿಲ್ಡರ್ ಅಲ್ಲಿ ಬೇರೆ ತರ ಇರತ್ತೆ. ಅವ್ರದ್ದು ಪಾಸಿಟಿವ್ ನೆಗೆಟಿವ್ ಎಲ್ಲ ಇರತ್ತೆ. ಓಕೆ, ಆತರ ನೀವು ವೀರವನ್ನು ಆಯ್ಕೆ ಮಾಡಿ. ವೀರನು ಚೆನ್ನಾಗಿದೆ ಸರ್. 13.5 ಮೀಟರ್ ಗಾಡಿ ಅಲ್ಲ, ಲಾಂಗ್ ಚೆಸ್ಸಿ ಗಾಡಿ ಅಲ್ಲ. ಜಾಸ್ತಿ ವಿಚಾರಕ್ಕೆ ಬರೋದಾದ್ರೆ ಎಷ್ಟಾಗುತ್ತೆ ಸರ್ ಇವಾಗ ಪ್ರೆಸೆಂಟ್ ಪ್ರೈಸ್? ಈಗ 41-42 ಆಗುತ್ತೆ. ಓಕೆ, ಲೈಲ್ಯಾಂಡ್, ಐಚರ್ ಇದಕ್ಕೆಲ್ಲ ವೇರಿಯೇಷನ್? ಹೌದು. ಬೆನ್ಸು ಆಲ್ಮೋಸ್ಟ್ ಎಲ್ಲರಿಗಿಂತ 1 lakh ಜಾಸ್ತಿ. ಓಕೆ, ಅವ್ರದ್ದು ಡ್ಯೂರಬಿಲಿಟಿನೂ ಹಂಗೆ ಇದೆ. ಇಂಜಿನ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಅವ್ರದ್ದು 10 lakh ಓಡಿದ್ರು ಇಂಜಿನ್ ಏನು ಪ್ರಾಬ್ಲಮ್ ಬರಲ್ಲ. ಈ ಬೇರೆ ಪ್ರಾಡಕ್ಟ್ ಅಲ್ಲಿ ಇಂಜಿನ್ ಮೈನ್ ಪ್ರಾಬ್ಲಮ್. ಓಕೆ, ಇಂಜಿನ್ ಲೈಫ್ ಬರಲ್ಲ. ಭಾರತ್ ಬೆನ್ಸ್ ಇಂಜಿನ್ ಲೈಫ್ ಸಸ್ಟೈನಬಿಲಿಟಿ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅವ್ರದ್ದು ಕಂಫರ್ಟ್. ಹೌದೌದು, ಬಲೂನ್ ಸಿಸ್ಟಮ್ ಫ್ರಂಟ್ ಟು ಬ್ಯಾಕ್ 2 ಬಲೂನ್ ಅಲ್ವಾ, ಅದರಿಂದ ಚೆನ್ನಾಗಿದೆ. ಪ್ಯಾಸೆಂಜರ್ಸ್ ಕಂಫರ್ಟ್. ಅದಕ್ಕೆ ನಾವು ಫರ್ದರ್ ಇವಾಗ 4 ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಭಾರತ್ ಬೆನ್ಸ್ ವಿತ್ ಒಳ್ಳೆ ಬಿಲ್ಟ್ ಮಾಡ್ಸೋಣ ಅಂತ. ಭಾರತ್ ಬೆನ್ಸ್. ಓಕೆ, ಹಾಗೆ ಸರ್. ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಸರ್ ಗಾಡಿ? ಇದು ನಮ್ದು ಬ್ಯಾಂಗ್ಳೂರ್ ಟು ಮಣಿಪಾಲ್. ಓಕೆ, ಬ್ಯಾಂಗ್ಳೂರ್ ವಯಾ ಮಂಗಳೂರು ಉಡುಪಿ. ಓಕೆ, ಬ್ಯಾಂಗ್ಳೂರಿನಿಂದ ಎಷ್ಟು ಗಂಟೆಗೆ ಹೊರಡುತ್ತೆ ಸರ್? ಎಲ್ಲಿ ಹೊರಡುತ್ತದೆ? ಬ್ಯಾಂಗ್ಳೂರಿಂದ ಕನಕಪುರ ರೋಡ್, ತಲಗಟ್ಪುರ ಇಂದ. ಓಕೆ,
ಅಲ್ಲಿಂದ 7:30 ಕೊಡುತ್ತೆ, ಓಕೆ ಇಲ್ಲಿ 7:30 ರೀಚ್ ಆಗುತ್ತೆ. ಇಲ್ಲಿ 7:30. ಓಕೆ ಇನ್ನ ಬೇಗನೂ ಬರ್ಬೋದು. ನಾವು ಕಸ್ಟಮರ್ ಸೇಫ್ಟಿ ನೋಡ್ತೀವಿ. ಓವರ್ 100 120 ಅಲ್ಲಿ ಬಂದು 6 ಗಂಟೆಗೆ ತಲುಪೋ ಬದಲು 1 ಅವರ್ ಲೇಟ್ ಆದ್ರೂನು ಓಕೆ ಸೇಫ್ಟಿ, ಇವಾಗಿರೋ ಇದ್ರಲ್ಲಿ ಕಸ್ಟಮರ್ ಸೇಫ್ಟಿ ಮುಖ್ಯ. ಹೌದು ಖಂಡಿತ ಅದಕ್ಕೆ ನಾವು ಅಷ್ಟೊಂದು ಸ್ಪೀಡ್ಗೆ ಪ್ರಿಯಾರಿಟಿ ಕೊಡ್ತಾ ಇಲ್ಲ. ಖಂಡಿತ ಕಸ್ಟಮರ್ ಸೇಫ್ಟಿ ಪ್ಲಸ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ಮುಖ್ಯವಾಗಿ ಕಸ್ಟಮರ್ ಸೇಫ್ಟಿ. ಹೌದು ಯಾಕೆ ಹೇಳಿದ್ರೆ ಒಂದು ಕಂಪನಿಯನ್ನು ನಂಬ್ಕೊಂಡು ಬಂದಿರ್ತಾರೆ. ಹೌದು, ನಾವು ಅದಕ್ಕೆ ಲಾಕ್ ಓಪನ್ ಮಾಡಿಸಿಲ್ಲ. Okay. ಬೇರೆಯವ್ರ ಹೆಂಗೆ ಓಪನ್ ಮಾಡಿಸ್ತಾರ ಬಿಡ್ತಾರ ಗೊತ್ತಿಲ್ಲ. ಓಕೆ ನಾವು 80 ಅದೇನ್ ಕಂಪ್ನಿ ಇದೆಯೋ ಅದೇ ಲಾಕ್ ಓಪನ್ ಮಾಡಿಸಿಲ್ಲ. ಯಾಕಂದ್ರೆ 10 ನಿಮಿಷ ಅರ್ಧ ಅವರ್ ಡಿಲೇ ಆಗ್ಬೋದು. ಓವರ್ ಸ್ಪೀಡ್ ಬಂದು ಯಾಕೆ ರಿಸ್ಕ್ ತಗೊಬೇಕು. ಖಂಡಿತ ಸರ್. ಮತ್ತೆ ಅದೇ ಕಸ್ಟಮರ್ಗೂ ಅಷ್ಟೇ, ನಾವು 3 ಕಡೆ ವಾಶ್ರೂಮ್ಗೆ ಓಕೆ ಡಿನ್ನರ್ ಬ್ರೇಕ್ ಓ 3 ಕಡೆ ಕೊಡ್ತೀರಾ? ಕೊಡ್ತೀವಿ. ನೋಡ್ಬೋದು ನೋಡಿ, ಈ ಒಂದು ಗಾಡಿಯಲ್ಲಿ 3 ಕಡೆ ವಾಶ್ರೂಮ್ ಗೆ ಹಾಕ್ತಾರೆ ಸರ್. ಎಲ್ಲಿ ಎಲ್ಲ ಹಾಕ್ತಾರೆ? ಬ್ಯಾಂಗ್ಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಒಂದ್ ಕಡೆ ಕೊಡ್ತೀವಿ. ಓಕೆ ನೆಕ್ಸ್ಟ್ ಕುಣಿಗಲ್ ಹತ್ರ ಒಂದ್ ಕೊಡ್ತೀವಿ, ದ್ವಾರಕಾ. ಓಕೆ ನೆಕ್ಸ್ಟ್ ಇಲ್ಲಿ ಸಮುದ್ರ ಹತ್ರ. ಯಾಕಂದ್ರೆ ಎಲ್ಲಿ ಹೈಜೆನಿಕ್ ಇದೆಯೋ ನಾನ್ ಪ್ರಿಯಾರಿಟಿ ಹೈಜೆನಿಕ್ ಇರ್ಬೇಕು. ಖಂಡಿತ ಸರ್. ಕಸ್ಟಮರ್ ಮೈನ್ ಈ ರೂಟ್ ಅಲ್ಲಿ ಇಶ್ಯೂ ಇರೋದೇ ವಾಶ್ರೂಮ್ದು. ಹೌದು. ಎಲ್ಲಿ ಚೆನ್ನಾಗಿದೆ ಅಂತ 3 ಕಡೆ ಬೆಸ್ಟ್ ಸಿಕ್ಕಿದೆ ಸ್ಪೇಸಸ್, ಓಕೆ ಅಲ್ಲಿ ಹಾಕ್ತಾ ಇದೀವಿ. ಒಂದು ಸಮುದ್ರ, ಇನ್ನೊಂದು ದ್ವಾರಕಾ. ಇನ್ನು ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಸುಮಾರು ಕಡೆ ಇದೆ. ಅಲ್ಲಿ ಹಾಕಿದ್ರೆ ಕಸ್ಟಮರ್ ಸುಮಾರು ಜನ ಅವ್ರ ಫೀಡ್ಬ್ಯಾಕ್ ಹೈಜೆನಿಕ್ ಇಲ್ಲ ಅಂತ. ಹೌದು. ಎಲ್ಲಿ ಬೆಸ್ಟ್ ಪಾಸಿಬಿಲಿಟಿ ಇದೆಯೋ ಆ 3 ಸ್ಪಾಟ್ಸ್ ನಾವು ಚೂಸ್ ಮಾಡಿದ್ವಿ. ಗ್ರೇಟ್. ನಿಜವಾಗ್ಲಿ 3 ಕಡೆ ವಾಶ್ರೂಮ್ ಹಾಕಿ ಗಾಡಿ ಆನ್ ಟೈಮ್ ರೀಚ್ ಮಾಡ್ತಾರಲ್ಲ, ಅದು ಮುಖ್ಯವಾಗಿ ಅದಕ್ಕೆ ನಮ್ದು ಬೇರೆಯವ್ರ ಕಂಪೇರ್ ಮಾಡಿದ್ರೆ 1/2 ಅವರ್ 1 ಅವರ್ ಡಿಲೇ ಅನ್ಸ್ಬೋದು. ಓಕೆ ಆತರ. ಎಸ್, ಇವಾಗ ನಾನು ಬಸ್ಸಿನ ಒಳಗಡೆ ಹೋಗ್ತಿದ್ದೇನೆ. ನೋಡ್ಬೋದು ನೋಡಿ ಬಸ್ಸಿನ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ. ವೀಕ್ಷಕರೇ, ನಾನು ಇವಾಗ ವರಾಹಿ ಬಸ್ಸಿನ ಒಳಗಡೆ ಬಂದಿದ್ದೇನೆ. ನೋಡ್ಬೋದು ನೋಡಿ, ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ ಒಳಗಡೆ. ವಾವ್ ಸರ್, ಏನೆಲ್ಲ ಇದೆ ಸರ್ ಗಾಡಿ ಒಳಗಡೆ ಹೇಳಿ ಸರ್. ನೋಡಿ, ನಮ್ದು ವೈಟ್ ಅಂಡ್ ವೈಟ್ ಓಕೆ ಕಾಟನ್. ಓಕೆ ಈ 2 ಟ್ರಿಪ್ ಚೇಂಜ್ ಮಾಡ್ತೀವಿ. ಬ್ಯಾಂಗ್ಳೂರಲ್ಲಿ ಬಂದಾಗ ಬ್ಯಾಂಗ್ಳೂರ್ ಚೇಂಜ್ ಮಾಡ್ತೀವಿ, ಇಲ್ಲಿ ಬಂದಾಗ ಇಲ್ಲಿ 2 ಕಡೆ ಕಂಪಲ್ಸರಿ ಚೇಂಜ್ ಮಾಡ್ತೀವಿ. ಬ್ಲಾಂಕೆಟ್, ಪಿಲ್ಲೋ, ಬೆಡ್ ಕವರ್. ಪ್ಲಸ್ ವೈಟ್ ಅಂಡ್ ವೈಟ್. ಇನ್ನೊಂದ್ ಏನಂತ ಹೇಳಿದ್ರೆ, ಇದು ಮಾಡ್ಲೇಬೇಕು. ಯಾಕೆ ಹೇಳಿ, ವೈಟ್ ಕಲರ್ ಗೊತ್ತಾಗುತ್ತೆ. ಹೌದು, ಕಂಪಲ್ಸರಿ ಮಾಡ್ಲೇಬೇಕು. ಯಾಕೆ ಹೇಳಿದ್ರೆ ವೈಟ್ ಕಲರ್ ಗೊತ್ತಾಗುತ್ತೆ ಸರ್. ಮತ್ತೆ ಇನ್ನು ಬೇರೆ ನೋಡಿ, ಇನ್ನೊಂದು ನಮ್ದು ಪಾಸಿಟಿವ್ ಏನು ಅಂದ್ರೆ, ನಮ್ ಗಾಡಿಯಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ, ವೀರಾ ಬಾಡಿಯಲ್ಲಿ ಬ್ಯಾಕ್ ರೆಸ್ಟ್, ಮಹಾರಾಜ ಬ್ಯಾಕ್ ರೆಸ್ಟ್. ಓಕೆ ಕಸ್ಟಮರ್ ಆರಾಮ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೋದು. ಖಂಡಿತ ಸರ್. ಕೂತ್ಕೊಳ್ಳಕ್ಕೆ ಕಂಫರ್ಟ್ ಮಹಾರಾಜ ಬ್ಯಾಕ್ ರೆಸ್ಟ್ ಅಂತ ಇದನ್ನ. ಒಳ್ಳೆ ಕಂಫರ್ಟ್ ಇರುತ್ತೆ. ಇದು ವೀರಾ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಈ ಫೆಸಿಲಿಟಿ, ವೀರಾದಲ್ಲಿ ಮಾತ್ರ. ಪ್ಲಸ್ ಇನ್ನೊಂದು ವೀರಾದ ಅಡ್ವಾಂಟೇಜ್ ಏನು ಅಂದ್ರೆ, ಬರ್ತು 6 ಫೀಟ್ ಇರುತ್ತೆ ಲೆಂತ್. ಸ್ವಲ್ಪ ಉದ್ದ ಇದ್ದವರಿಗೂ ನೋಡಿ ಇಲ್ಲಿ ಅಡಿಷನಲ್ ಸ್ಪೇಸ್ ಸಿಗುತ್ತೆ. ಆಲ್ಮೋಸ್ಟ್ 6 ಫೀಟ್ ಬರುತ್ತೆ. ಕಂಫರ್ಟ್ ಇರುತ್ತೆ. ಟಾಲರ್ ಪರ್ಸನ್ಸ್ಗೂ ಇದು ಕಂಫರ್ಟಬಲ್ ಆಗಿರುತ್ತೆ. ಓಕೆ. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಬಸ್ ಅಲ್ಲಿ ಕೂತ ತಕ್ಷಣ ಯಾರು ಮಲ್ಕೊಳ್ಳಲ್ಲ. ಹೌದು, ಇದು ನನ್ನ ಅನುಭವ. ಯಾಕೆ ಹೇಳಿದ್ರೆ, ನಾನು ಸೌಮ್ಯ ಕೂತ್ಕೊಳ್ತೇನೆ, ಅವಾಗೆಲ್ಲ ಇದು ಒಳ್ಳೇದು. ಹೌದು ಅಲ್ವಾ? ಆರಾಮಾಗಿ ಕೂತ್ಕೊಂಡು ಹೋಗೋದು, ನೋಡ್ಕೊಂಡೆಲ್ಲ ಹೋಗ್ತಾರೆ. ಬ್ಯಾಕ್ ಪೈನ್ ಇರಲ್ಲ. ಹೌದು, ಬ್ಯಾಕ್ ರೆಸ್ಟ್ ಕಂಫರ್ಟ್ ಅಂತ ಅದೇ ನಮ್ ಗಾಡಿ ಸ್ಪೆಷಾಲಿಟಿ ವೀರಾದಲ್ಲಿ. ಸರ್, ಮತ್ತೆ ಎಮರ್ಜೆನ್ಸಿ ಎಲ್ಲಿ ಸರ್ ಇದ್ರಲ್ಲಿ? ಎಮರ್ಜೆನ್ಸಿ ನೋಡಿ ಇಲ್ಲಿದೆ, ಎಮರ್ಜೆನ್ಸಿ ಎಕ್ಸಿಟ್. ಪ್ಲಸ್ ಮತ್ತೆ ಇಲ್ಲಿ 2 ಇದು ಅದು ಬೇರೆ ಅದ್ರಲ್ಲೆಲ್ಲ 1 ಬರುತ್ತೆ, ಇದ್ರಲ್ಲಿ 2 ಕೊಟ್ಟವ್ರೆ. ನೋಡ್ಬೋದು ನೋಡಿ, ಇವಾಗ ಮುಖ್ಯವಾಗಿ ಎಲ್ಲರ ಒಂದು ಕಣ್ಣಿಗೆ ಬೀಳುವಂತಹ ಒಂದು ಜಾಗ ಅಂತ ಹೇಳಿದ್ರೆ ಇದುವೇ. ನೋಡ್ಬೋದು ನೋಡಿ, ಇದು ಎಮರ್ಜೆನ್ಸಿ ಎಕ್ಸಿಟ್. ನೋಡಿ, ಇದು
ಮುಖ್ಯವಾಗಿ ತುಂಬಾ ಜನ ಕೇಳ್ತಾ ಇದ್ರು ನನ್ನ ವ್ಲಾಗ್ ಅಲ್ಲಿ ಸರ್ ಎಮರ್ಜೆನ್ಸಿಯನ್ನು ತೋರಿಸಿ ಅಂತ. ಇದು ಈ ಬಸ್ಸಿನ ಎಮರ್ಜೆನ್ಸಿ ಎಕ್ಸಿಟ್. ಇನ್ನು ಆದಷ್ಟು ಸೈಡ್ ಅಲ್ಲೂ ಇದೆ. ಓಕೆ, ಅದು ಇದೆ. ಓಕೆ, ನೋಡ್ಬೋದು ನೋಡಿ, ಇಲ್ಲಿ ಸಹ ಇದೆ ನೋಡಿ ಹ್ಯಾಮರ್. ಅದು ಹ್ಯಾಮರ್ ಅಲ್ಲಿ ಗ್ಲಾಸ್ ಬ್ರೇಕ್ ಮಾಡ್ಬೇಕು. ಓಕೆ, ಮತ್ತೆ ಇವಾಗ AS153 ಪ್ರಕಾರ ಎಲ್ಲಾ ವಿಂಡೋಸ್ಗೂ ಹ್ಯಾಮರ್ ಇಟ್ಟಿದೀವಿ. ಓಕೆ, ಅಪ್ಡೇಟ್ ಅದು ಹೊಸತು ಅಲ್ವಾ? ಅದಿಲ್ಲಾದ್ರೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ಲ, ಪ್ರತಿಯೊಂದು ಇದು ಬಿಫೋರ್ AS153 ಆದ್ರೂ ನಾವು ಸಹ ಮಾಡಿದೀವಿ. ಮಾಡಿ ಇಟ್ಟಿದ್ದೀರಾ. ಓಕೆ, ನೈಸ್. ಬಿಕಾಸ್ ಸೇಫ್ಟಿ. ಹೌದೌದು, ನಿಜವಾಗ್ಲೂ ಟ್ಯಾಗ್ ಲೈನ್ ಪ್ರಕಾರ ಹೌದೌದು, ಸ್ಯಾಟಿಸ್ಫ್ಯಾಕ್ಷನ್ ಪ್ರಿಯಾರಿಟಿ ಅಂದ್ಮೇಲೆ ಸೇಫ್ಟಿಗೂ ಪ್ರಿಯಾರಿಟಿ ಕೊಡ್ಬೇಕು. ಓಕೆ, ಅದಕ್ಕೆ ಕಂಪಲ್ಸರಿ ಹ್ಯಾಮರ್ಸ್ ಎಲ್ಲಾ ವಿಂಡೋಸ್ಗೂ ಫಿಕ್ಸ್ ಮಾಡಿಸಿದೀವಿ. ಓಕೆ. ಎಸ್ ವೀಕ್ಷಕರೇ, ಇನ್ನೊಂದು ಏನಂತ ಹೇಳಿದ್ರೆ ನನ್ಗೆ ತುಂಬಾ ಖುಷಿಯಾಗಿದ್ದು ನಮ್ ಕಡೆದು ನೋಡಿ, ಯಕ್ಷಗಾನದೊಂದು ಆರ್ಟ್ ಮಾಡಿದ್ದಾರೆ. ವಾವ್, ಸೂಪರ್ ಸರ್. ಇದು ಯಾವ ತರ ಪ್ಲಾನ್ ಮಾಡಿದ್ರಿ ಸರ್ ನೀವು? ನಾವು ಮೈನ್ ಅದೇ ನಮ್ದು ಕರಾವಳಿ. ಓಕೆ, ಯಾವ ರೂಟಲ್ಲಿ ಆ ಗಾಡಿ ಓಡತ್ತಲ್ಲ ಅಲ್ಲಿದ್ ಏನ್ ಫೇಮಸ್ ಅಂತ ಚೂಸ್ ಮಾಡಿ ಪರ್ಟಿಕ್ಯುಲರ್ ಆಗಿ ಈ ತರ ಮಾಡ್ತೀವಿ. ಓಕೆ, ಅಂದ್ರೆ ಇದು ಬಂದು ನಮ್ಮ ಹೇಳಿದ್ನಲ್ಲ ಕಾವೇರಿ ಟ್ರಾವೆಲ್ಸ್ ನಮ್ಮ ಇದು. ಓಕೆ, ಇದೊಂದು ಸ್ಪೆಷಲ್ ಕಾವೇರಿ ಟ್ರಾವೆಲ್ಸ್ ನವರದು ಒಂದು ಸ್ಪೆಷಲ್ ಅಲ್ಲ ಅಂದ್ರೆ ಅವ್ರದ್ದು ಹೊಸಪೇಟೆಗೆ, ಹಂಪಿ ಆತರ ಒಂದು ಡಿಫ್ರೆಂಟ್ ಇದು. ಒಂದೊಂದು ಪ್ಲೇಸ್ ಗೆ ಉಡುಪಿ ಕರಾವಳಿ ಸೈಡ್ ನಮ್ದು ಜಾನಪದ. ಹೌದೌದು, ಇದು ಮತ್ತೆ ಕಂಬಳ ಇದೆಲ್ಲ ನಮ್ದು ಒಂಥರ ಹೌದು. ಕರಾವಳಿ ಇದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಪೇಂಟಿಂಗ್ ವಿಷಯ ಬರೋದಾದ್ರೆ ತುಂಬಾನೇ ಒಂದು ಲುಕ್ ಇದೆ ಗಾಡಿ. ಸಿಂಪಲ್ ಜಾಸ್ತಿ ಇದು ಬೇಡ, ಸಿಂಪಲ್ ಆಗಿರ್ಲಿ ಅಂತ. ಓಕೆ, ಇದೆಲ್ಲ ನಿಮ್ದೇ ಸೆಲೆಕ್ಷನ್? ಹೌದು, ಎಲ್ಲ ನಿಮ್ದೇ. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ನಾವು ಒಂದು ಬಾಡಿ ಬಿಲ್ಡಿಂಗ್ ಗೆ ಹೋಗಿ ಗಾಡಿ ಇಡ್ತೇವೆ, ಅಲ್ಲಿ ನಮ್ದೇ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಪೇಂಟ್ ಹೇಗೆ ಅವರೇ ಮಾಡ್ತಾರೆ? ಹೌದೌದು, ನಾವ್ ಯಾವ ತರ ಬೇಕೋ ತರ ಚೂಸ್ ಮಾಡಿ ಡಿಸೈನ್ಸ್ ಅವ್ರ ಹತ್ರ ಇರುತ್ತೆ. ನಾವು ಸೆಲೆಕ್ಷನ್ ಮಾಡ್ಬೇಕು ಅಷ್ಟೇ. ಓಕೆ, ನಮ್ಗೆ ಯಾವ ಕಲರ್ ಬೇಕು, ಯಾವ ತರ ಡಿಸೈನ್ ಬೇಕು, ಅವ್ರು ಎಲ್ಲ ಇರ್ತಾರೆ ಡಿಸೈನರ್ಸ್, ಪೇಂಟರ್ಸ್ ಎಲ್ಲ ಯಾವ ತರ ಬೇಕು ಅಂತ ಕೇಳ್ತಾರೆ. ನಾವು ಚೂಸ್ ಮಾಡಿ ಅವ್ರಿಗೆ ಹೇಳಿದ್ರೆ ಅದ್ರ ಪ್ರಕಾರ ಅವ್ರು ರೆಡಿ ಮಾಡ್ತಾರೆ. ಓಕೆ ಸರ್, ಗಾಡಿಯಲ್ಲಿ ಏನೆಲ್ಲ ಇದೆ ಸರ್? ಸರ್ ನೋಡಿ, ಎಲ್ಲ ಎಕ್ಸ್ಪೀರಿಯನ್ಸ್ ಸ್ಟಾಫ್, ಪ್ರೊಫೆಷನಲ್. ಓಕೆ, ಮತ್ತೆ ಕಂಫರ್ಟ್, ನಾನು ಹೇಳಿದ್ನಲ್ಲ ಬ್ಯಾಕ್ ರೆಸ್ಟ್, ಬೆಡ್ ಎಲ್ಲ ತುಂಬಾ ಕಂಫರ್ಟ್ ಇದೆ ಕಂಪೇರ್ ಟು ಅದರ್. CCTV 24 hours ಸರ್ವೈಲೆನ್ಸ್. CCTV ಇದೆ, ಪ್ರತಿಯೊಂದು ಮಾನಿಟರ್ ಮಾಡ್ತಾ ಇರುತ್ತೆ ಡ್ರೈವರ್. ಎಲ್ಲ 6 ಇದಾವೆ. ಒಳಗಡೆ ಗ್ಯಾಂಗ್ ವೇ 2, CC ಕ್ಯಾಮೆರಾ ಇದೆ. ಆಮೇಲೆ ಡ್ರೈವರ್ ಹತ್ರ ಒಂದು, ಇಲ್ಲಿ ಕಸ್ಟಮರ್ ಹತ್ತುವಾಗ ಫ್ರಂಟ್, ಟೋಟಲ್ 6 ಇದೆ. ಓಕೆ, 6 ಇದೆ ಸರ್. ಇದು ನಿಮ್ದು ಲೋಗೋ? ನಮ್ದು ಲೋಗೋ. ಓಕೆ, ವರಾಹಿ. ತುಂಬಾ ಚೆನ್ನಾಗಿದೆ. ಹಾಗೇನೆ ನೋಡ್ಬೋದು ನೋಡಿ, ಇಲ್ಲಿ ನೋಡಿ ಟ್ಯಾಗ್ ಲೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಸರ್. ಟ್ಯಾಗ್ ಲೈನ್ ಹೇಗೆ ಆಯ್ಕೆ ಮಾಡಿದ್ರಿ ನೀವು? ಮೈನ್ ನಾವು ಸರ್ವಿಸ್ ಇಂಡಸ್ಟ್ರಿಗೆ ವರ್ಕ್ ಮಾಡೋದು. ಓಕೆ, ನಾವು ಸರ್ವಿಸ್ ಕೊಟ್ರೇನೆ ಕಸ್ಟಮರ್ಗೆ ನೆಕ್ಸ್ಟ್ ನಮ್ಮನ್ನ ಪ್ರಿಫರ್ ಮಾಡೋದು. ಅದಕ್ಕೆ ಅವ್ರು ಸ್ಯಾಟಿಸ್ಫೈ ಆದ್ರೆ ನಮ್ ಸಕ್ಸಸ್. ಅದಕ್ಕೆ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅವರ್ ಪ್ರಿಯಾರಿಟಿ ಅಂತ ಅವ್ರಿಗೆ ಕಸ್ಟಮರ್ಗೆ ನಾನು ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಇವತ್ತು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ರಿ ಸರ್. ಫೈನಲ್ ಆಗಿ ನಮ್ಮ ಚಾನಲ್ಗೆ ಏನ್ ಹೇಳ್ತೀರಾ ಮದನ್ ಮಣಿಪಾಲ್? ಏನಿಲ್ಲ, ನಿಮ್ ಬ್ಲಾಗ್ಸ್ ನೋಡ್ತಾ ಇರ್ತೀನಿ. ಓಕೆ, ತುಂಬಾ ಚೆನ್ನಾಗಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀರಾ ಪ್ಯಾಸೆಂಜರ್ಸ್ಗೆ ಎಲ್ಲಾರ್ಗು. ಅದಕ್ಕೆ ನಾವು ಒಂದ್ಸರಿ ಮೀಟ್ ಮಾಡೋಣ ಅಂತ. ಒಳ್ಳೇದಾಯ್ತು, ತುಂಬಾ ಥ್ಯಾಂಕ್ಸ್ ಮೀಟ್ ಮಾಡಿದ್ದಕ್ಕೆ. ಸರ್ ಇವತ್ತು ಬ್ಯಾಂಗ್ಳೂರ್ನಿಂದ ಮಣಿಪಾಲಕ್ಕೆ ಬಂದಿದ್ದಾರೆ ನಮ್ಮನ್ನ ಮೀಟ್ ಮಾಡ್ಬೇಕಂತ. ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ಒಳ್ಳೊಳ್ಳೆ ಬಸ್ ಅನ್ನು ಹಾಕಿ ಸರ್. ನಿಮ್ಮ ಕಂಪ್ನಿ ಈಗ ಒಳ್ಳೆ ಇನ್ನು 10 ಅಲ್ಲ 20 ಅಲ್ಲ 50 ಬಸ್ ಆಗ್ಲಿ ಸರ್. ಆಲ್ ದ ವೆರಿ ಬೆಸ್ಟ್ ಸರ್. ಅದು ನಮ್ಮ ಕೈಯಲ್ಲಿಗಿಂತ ನಿಮ್ಮ ಪಂಜುಲಿ ದೇವರು ಮತ್ತೆ ನಿಮ್ಮ ಕರಾವಳಿ ಜನ ಅವರ ಸಪೋರ್ಟ್ ಇಂದ ಅದು ನನ್ಸಾಕೋ ಸಾಧ್ಯತೆ ಇದೆ. ಖಂಡಿತ ಸರ್. ಯಾಕೆ ಹೇಳಿದ್ರೆ ನಿಮ್ಮ ಒಂದು ಕರಾವಳಿ ಜನ ಅಂತ ಹೇಳಿದ್ರಲ್ಲ, ಒಳ್ಳೆ ನೀವು ಸರ್ವಿಸ್ ಎಲ್ಲ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಕರಾವಳಿಯ ಜನ ನಿಮ್ಮನ್ನು ಯಾವತ್ತು ಏನ್ ಹೇಳ್ತಾರೆ, ಮೈನ್ ಫೋಕಸ್ ಕಸ್ಟಮರ್ ಸರ್ವಿಸ್ ಅಷ್ಟೇ. ಇವತ್ತಲ್ಲ, ನಾನು ಡೇ 1 ಇಂದನು ಯಾವ ಫೀಲ್ಡ್ ಹೋದ್ರು ಅಷ್ಟೇ ಸರ್ವಿಸ್ ಕೊಟ್ರೆ ನಾವು ಆಲ್ಮೋಸ್ಟ್ ಸಕ್ಸಸ್ ಆಗ್ತೀವಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ. ತುಂಬಾ ಜನ ಕೇಳ್ತಾರೆ ಓನರ್ ನ ಬಗ್ಗೆ ನಮ್ಗೆ ತಿಳಿಸಿ, ಯಾವ ತರ ಬಸ್ ಹಾಕುದು ಮತ್ತೆ ಏನೆಲ್ಲ ಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಈ ಒಂದು ಸಂಚಿಕೆಯಲ್ಲಿ ನಾನು ವರಾಹಿ ಬಸ್ಸಿನ ಒಂದು ವ್ಲಾಗ್ ಮಾಡಿದ್ದೇನೆ. ಇನ್ನಷ್ಟು ಹೊಸ ಹೊಸ ಬಸ್ಸಿನ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನ. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.